ವಿದ್ಯಾರ್ಥಿಗಳು ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. Because most of the students coming to this college are all rural students, and they are of the first generation students. They are unable to take CET coaching by paying a huge amount by going to distant places like Harvard and this Belgaum and school. And the government has given better facility for getting CET coaching to the students of this rural background. I am very much thankful to the government and the organizers, those who have convened this program. ಸಿಇಟಿಯಲ್ಲಿ ಬಹಳ ಕಡಿಮೆ ನಂಬರ್ ಬಂದಂತಹ ವಿದ್ಯಾರ್ಥಿಗಳನ್ನು ತಂದು ಬೋಧನೆ ಮಾಡಿಸಿದ್ರು. ಅವರು ಹೇಳಿದಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನ್ ಸಾಲ್ವ್ ಮಾಡಿದ್ದು ಕೇವಲ 30 ಸೆಕೆಂಡ್ನಲ್ಲಿ ಮುಗಿಸಬಹುದಂತ ಆನ್ಸರ್ನನ್ನು ನಾನು ಮಾಡುತ್ತಿದ್ದೆ. ಇದರಿಂದ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬೆಳೆದ್ಬಿಡ್ತು. This year, the government of Karnataka has planned systematically and brought a CET coaching to the doorstep of our students itself. ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಬಂದಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ CET ಉಚಿತ ತರಬೇತಿಯಿಂದ ಮತ್ತೆ ನಮ್ಮ ಪೇರೆಂಟ್ಸಿಗೆ ಒಂಥರ ಭರವಸೆ ಬಂದಂಗೆ ಆಯ್ತು. They will definitely improve in due course, and the process involved in this mechanism, that is in conducting CET classes, is really wonderful and an innovative idea that contributes to the enrichment of our students as well as all rural students. ಈಗ ನಮ್ಮ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಎಲ್ಲ ಮುಗಿದು CET ಕೋಚಿಂಗ್ ಕ್ಲಾಸ್ ಶುರು ಆಗಿದೆ. ತುಂಬ ಕ್ವಶನ್ಸನ್ನು ಸಾಲ್ವ್ ಮಾಡಿ ನೋಡಿದ್ದೀವಿ, ಈಸಿ ಅನಿಸಿದೆ. ಆ ಕ್ವಶನ್ ಸಾಲ್ವ್ ಮಾಡಿ ನಮಗೆ ಮುಂದೆ ಬರೋ CET ಎಕ್ಸಾಮನ್ನು ಈಸಿಯಾಗಿ ಫೇಸ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬೆಳೀತಾ ಇದೆ. ತುಂಬ ತಪ್ಪಾಗಿರೋ ಕ್ವಶನನ್ನು ಈಸಿಯಾಗಿ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಫೆಸಿಲಿಟೀಸ್ ನಮಗೆ ಪ್ರೊವೈಡ್ ಮಾಡಿರೋ ಅರವಿಂದ್ ಲಿಂಬಾವಳಿ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. This is a very wonderful opportunity to our rural area, and we are making use of this CET coaching. I am very thankful to this Phoenix and also to the Karnataka government. ನಾನು ಪ್ಯೂನಿಕ್ಸಿಗೆ ತುಂಬ ಥ್ಯಾಂಕ್ಸನ್ನು ಹೇಳಲು ಇಷ್ಟಪಡ್ತೀನಿ. ಏಕೆಂದರೆ ಪ್ಯೂನಿಕ್ಸಿನಿಂದ ತುಂಬ ಹೆಲ್ಪ್ಫುಲ್ ಆಗುತ್ತಿದೆ. ಯಾಕೆಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ನಾವು ಕಷ್ಟಪಡುವಂತ ಇಲ್ಲ. ಪ್ಯೂನಿಕ್ಸಿಂದ ಕ್ವಶನ್ ತೊಗೊಂಡ್ರೆ ಮಾತ್ರ ನಾವು ರ್ಯಾಂಕ್ ಪಡ್ಬೋದು. ರ್ಯಾಂಕ್ ಸಲ ಫಸ್ಟ್ ರ್ಯಾಂಕ್ನು ಪಡೆಯಬಹುದು. ಯಾಕೆಂದರೆ ಈ ಪ್ಯೂನಿಕ್ಸ್ ಅಂತ ಅಷ್ಟೇ ಹೆಲ್ಪ್ಫುಲ್ ಆಗಿದೆ ನಮಗೆ. ಮತ್ತೆ ನಮಗೆ ಡೌಟ್ಸ್ ಇದ್ದರೆ ಹೆಲ್ಪ್ ಲೈನಿಂದ ಕಾಲ್ ಮಾಡಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ಯೂನಿಕ್ಸ್ ಕಂಪ್ನಿಯವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬೇಕು. ಕಾರಣ ಅವರು ಮೊದಲು ನಮ್ಮ ಸಂಸ್ಥೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರಿಂದ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅನುಕೂಲತೆಯನ್ನು ಒದಗಿಸಿಕೊಟ್ಟು ಇದು ಪುಕ್ಕಟೆಯಾಗಿ ಕೊಟ್ಟಂಥ ಒಂದು ವ್ಯವಸ್ಥೆ. ಸರ್ಕಾರ ಇದನ್ನು ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. It's my great privilege to thank Government of Karnataka and Educational Minister. They have provided such a wonderful opportunity to rural students. They have made our students maximum exposure. They have enriched with all corners as far as CET is concerned. Previously, they are extremely good in theory, but this unit has made their CET knowledge doubled.
the teachers from Mangalore through the satellite providing all sorts of things to our students. I'm telling now, students from our college definitely will have some CET numbers below 100. I'm very thankful to MASCO publication and as well as Government of Karnataka as well. ಸರ್ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಸರ್ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಮುಂದೆ ಬರೋರು ನೀವು ಸಹಾಯ ಮಾಡ್ತಾ ಇದ್ದೀರಿ ಸರ್. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ನಾನಳಲು ಜಗವನ್ನ ನೆಚ್ಚಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ ಎಂಬ ಕವಿವಾಣಿಯಂತೆ ನಗು ಎಂಬ ಅಕ್ಷರದಲ್ಲಿ ಸಮಸ್ತ ಮಾನವ ಕುಲದ ಆರೋಗ್ಯ ಮತ್ತು ಶಾಂತಿ ಅಡಗಿದೆ. ನೀನು ನಕ್ಕರೆ ಜಗತ್ತೇ ನಿನ್ನೊಡನೆ ನಗುತ್ತದೆ, ಅತ್ತರೆ ನೀವೊಬ್ಬರೇ ಅಳುತ್ತೀರಿ ಎಂಬ ಗಾದೆ ಜನಜನಿತ. ಆದ್ದರಿಂದ ಈ ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ನನಸಾಗಲಿ. ಏಕೆಂದರೆ ವಿಜ್ಞಾನ ವಿಭಾಗದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಇಂಜಿನಿಯರಿಂಗ್ ಸೈಡ್ ಹೋಗಬೇಕು, ಮೆಡಿಕಲ್ ಸೈಡ್ ಹೋಗಬೇಕು ಅಂತ ಪ್ರತಿಯೊಂದು ಏನೇನು ಕನಸುಗಳನ್ನ ಎತ್ತೆತ್ತರದ ಕನಸುಗಳನ್ನ ಹೊಂದಿರ್ತಾರೆ. ಅಷ್ಟಲ್ಲದೆ ಈ ಕಿಯೋನಿಕ್ಸ್ ಸಂಸ್ಥೆಯವರು ನಮಗೆ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಾವು ಬಡ ವಿದ್ಯಾರ್ಥಿಗಳು ಅವುಗಳನ್ನೆಲ್ಲ ತೆಗೆದುಕೊಂಡು ಮುಂದೆ ಬಂದು ಈ ಭಾರತ ದೇಶವು ಕೂಡ ಒಂದು ಮುಂದೆ ಈಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ. ಆದರೆ ನಮ್ಮಂತ ದೊಡ್ಡ ಬೇರೆ ಬೇರೆ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿ ಈ ನಮ್ಮ ಭಾರತವನ್ನು ಸದಾ ಶಿಖರಕ್ಕೆ ಏರಿಸಿ ಅದು ಅಮರವಾಗಲಿ ಎಂದು ಹೇಳುತ್ತಾ ಈ ಕಿಯೋನಿಕ್ಸ್ ಸಂಸ್ಥೆಗೂ ಕೂಡ ನನ್ನ ಥ್ಯಾಂಕ್ಸ್. ಗೌರ್ಮೆಂಟ್ನವರು ಆಗಲಿ ಅಥವಾ ಕಿಯೋನಿಕ್ಸ್ ಸಂಸ್ಥೆಯವರು ಆಗಲಿ ಮುಂದಿನ ಹುಡುಗರಿಗೆ ಸಹಿತ ಇದೇ ತರ ಕ್ಲಾಸಸ್ಗಳನ್ನ ಮಾಡಬೇಕಂತ ನಾನು ಕೇಳಿಕೊಳ್ತೀನಿ. Now you are connecting this combination to 100 volts. ಈಗ ಕ್ಯಾಲ್ಕುಲೇಟ್ ನೋಡಿ, ಕರೆಂಟ್ ಹೇಗಿದೆ, ಯಾವ ಬಲ್ಬ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಮೊದಲನೇ ಬಲ್ಬಿಗೆ ಪವರ್ ಕಡಿಮೆ ಇರೋದ್ರಿಂದ P1 ಕಡಿಮೆ ಇರೋದ್ರಿಂದ R1 ಜಾಸ್ತಿ ಇದೆ. ಅಂದ್ರೆ R1 is greater than R2. R1 is greater than R2 ಅಂದ್ಮೇಲೆ I squared R1 is greater than I squared R2. ಅಂದ್ರೆ ಸೀರೀಸ್ ಕನೆಕ್ಟ್ ಮಾಡಿದಾಗ ಮೊದಲನೇ ಬಲ್ಬು ಜಾಸ್ತಿ ಬೇಗ ಗ್ರೋ ಆಗಬೇಕು. ಅದಕ್ಕೆ 40 ವ್ಯಾಟ್ ಬಲ್ಬ್ ಜಾಸ್ತಿ. ಈ ಪದ್ಧತಿ ತೆಗಿಬೇಕಾದ್ರೆ ನಮ್ಮ ಗ್ರಾಮೀಣ ಮಕ್ಕಳು ನಗರ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಗಿತ್ತು ಮತ್ತು ಹೆಚ್ಚಿನ ಹಣವನ್ನು ಕೂಡ ಖರ್ಚು ಮಾಡಬೇಕಾಗಿತ್ತು. ಅವರಿಗೆ ಈಗ ಕಿಯೋನಿಕ್ಸ್ ವತಿಯಿಂದ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ಆನ್ಲೈನ್ ಮೂಲಕ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅವರು ಕೂಡ ಮುಂದೆ CET ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕನ್ನು ಗಳಿಸಿ ಒಳ್ಳೆ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡೆಯಬಹುದು ಅನ್ನೋ ಭರವಸೆಯನ್ನು ನಾವು ಇಟ್ಕೊಂಡು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಈ CET ಕೋಚಿಂಗ್ ನಡೆಸೋದ್ರಿಂದ ನಮಗೆ ಎಷ್ಟೊಂದು ಹಲವಾರು ಹೆಲ್ಪ್ ಆಯ್ತಾ ಇದೆ. ನಾವಾಗಿ ಮೊದಲಾಗಿದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಸುಮಾರು 50-60 ಕಿಲೋಮೀಟರ್ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಇದ್ದು ಸುಮ್ಮನೆ ಎಷ್ಟೊಂದು ದುಡ್ಡೆಲ್ಲ ಖರ್ಚಾಯ್ತಾಯಿತು. ಆಮೇಲೆ ನಮ್ಮ ಮನೆಯವ್ರದ್ದು ಎಲ್ಲ ಒಂಥರ ಭಯ ಅಂತ ಎಲ್ಲೆಲ್ಲ ಹೋಗೋನೆ ಹಂಗೆ ಹಿಂಗೆ ಮಕ್ಕಳ ಮೇಲೆ ಒಂಥರ ಇದಾಯ್ತಾಯಿತು. ಈಗ ಆದರೆ ಮನೆ ಪಕ್ಷನೆ ಮಾಡೋ ರೀತಿ ಒಂಥರ CET ಕೋಚಿಂಗ್ ಗೌರ್ಮೆಂಟ್ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಮೊದಲನೇದಾಗಿ ಕಿಯೋನಿಕ್ಸ್ ಮತ್ತು ಕರ್ನಾಟಕ ಸರ್ಕಾರದವರಿಗೆ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. CET ಕೋಚಿಂಗ್ ನಮ್ಮ ಕಾಲೇಜಲ್ಲಿ ಆಯೋಜಿಸಿರೋದಕ್ಕೆ ನಾನು ಅವ್ರಿಗೆ ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಾಗಿದ್ರೆ CETನ ನಾವು ಬೇರೆ ಕಡೆ ಹೋಗಬೇಕಾಗಿತ್ತು, ಅಪ್ಪ ಅಮ್ಮನ ಪರ್ಮಿಷನ್ ಕೇಳಬೇಕಾಗಿತ್ತು, ತುಂಬ ಕಷ್ಟ ಆಗ್ತಿತ್ತು ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕೆಲ್ಲ. ಮತ್ತು ನಾವು